ಮೂಳೆ ಮುರಿಯುವವರೆಗೂ ಹೆಂಡತಿಗೆ ಪತಿ ಹೊಡೆಯಬಹುದು. ಹೊಸ ಕಾನೂನು ಜಾರಿ. ಮೂಲಭೂತವಾದಿಗಳ ಭಯಾನಕ ಕಾನೂನಿನಿಂದ ಬೆಚ್ಚಿಬಿದ್ದ ಮುಸ್ಲಿಂ ಮಹಿಳೆಯರು. ಗಂಡನ ಅನುಮತಿ ಇಲ್ಲದೆ ಸಂಬಂಧಿಕರನ್ನ ಭೇಟಿಯಾದರೆ 3 ತಿಂಗಳು ಜೈಲು ಶಿಕ್ಷೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ 90 ಪುಟಗಳ ಹೊಸ ಕ್ರಿಮಿನಲ್ ಕೋಡ್ ಜಾರಿಗೊಳಿಸಿದೆ. ತಾಲಿಬಾನ್ ಪರಿಚಯಿಸಿದ ಈ ಹೊಸ ದಂಡ ಸಂಹಿತೆಯು ಮಹಿಳೆಯರ ಮೇಲಿನ ಕೌಟುಂಬಿಕ ಹಿಂಸೆಯನ್ನ ಕಾನೂನುಬದ್ಧಗೊಳಿಸುತ್ತದೆ. ಇದು ಮೂಳೆಗಳು ಮುರಿದು ಹೋಗುವುದು ಅಥವಾ ತೆರೆದ ಗಾಯಗಳು ಉಂಟಾಗದ ಹೊರತು ಗಂಡಂದಿರು ತಮ್ಮ ಹೆಂಡತಿಯರು ಮತ್ತು ಮಕ್ಕಳನ್ನ ದೈಹಿಕವಾಗಿ ಶಿಕ್ಷಿಸಲು ಅನುವು ಮಾಡಿಕೊಡುತ್ತದೆ. ಇಸ್ಲಾಮಿಸ್ಟ್ ಗುಂಪಿನ ಸರ್ವೋಚ್ಚ ನಾಯಕ ಹಿಬತುಲ್ಲಾ ಅಖುಂಡ್ಜಾಡ ಸಹಿ ಮಾಡಿದ ದಂಡ ಸಂಹಿತೆಯು ವಿಭಿನ್ನ ರೀತಿಯ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸುತ್ತದೆ. ಇದು ಅಪರಾಧಿ ಸ್ವತಂತ್ರ ಅಥವಾ ಗುಲಾಮ ಎಂಬುದರ ಆಧಾರದ ಮೇಲೆ ವಿಭಿನ್ನ ಹಂತದ ಶಿಕ್ಷೆಯನ್ನು ಅನುಮತಿಸುತ್ತದೆ. ಅಶ್ಲೀಲ ಬಲವಂತ ಪ್ರಕರಣಗಳಲ್ಲಿ ಪತಿಯು ಮೂಳೆ ಮುರಿತದ ಗುರುತುಗಳು ಕಾಣುವಂತೆ ಹೊಡೆದರೆ ಅಥವಾ ಗಾಯಗಳನ್ನು ಉಂಟು ಮಾಡಿದರೆ ಅವನು ಕೇವಲ 15 ದಿನಗಳ ಜೈಲು ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಇದಲ್ಲದೆ ಮಹಿಳೆ ನ್ಯಾಯಾಲಯದಲ್ಲಿ ದೌರ್ಜನ್ಯವನ್ನು ಯಶಸ್ವಿಯಾಗಿ ಸಾಬೀತುಪಡಿಸಲು ಸಾಧ್ಯವಾದರೆ ಮಾತ್ರ ಪುರುಷನನ್ನ ಅಪರಾಧಿ ಎಂದು ಪರಿಗಣಿಸಲಾಗುತ್ತದೆ. ಮಹಿಳೆ ಸಂಪೂರ್ಣವಾಗಿ ತನ್ನ ದೇಹವನ್ನು ಮುಚ್ಚಿಕೊಂಡು ಹೋಗಿಯೇ ನ್ಯಾಯಾಧೀಶರಿಗೆ ತನಗಾದ ಗಾಯಗಳನ್ನು ತೋರಿಸಬೇಕೆಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಆಕೆಯ ಪತಿ ಅಥವಾ ಪುರುಷ ಸಂಬಂಧಿ ಕೂಡ ನ್ಯಾಯಾಲಯಕ್ಕೆ ಅವಳೊಂದಿಗೆ ಹೋಗಬೇಕಾಗುತ್ತದೆ. ಇಷ್ಟು ಮಾತ್ರವಲ್ಲದೆ ವಿವಾಹಿತ ಮಹಿಳೆ ತನ್ನ ಗಂಡನ ಅನುಮತಿ ಇಲ್ಲದೆ ತನ್ನ ಸಂಬಂಧಿಕರನ್ನ ಭೇಟಿ ಮಾಡಿದರೆ ಅವಳಿಗೆ 3 ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಇನ್ನು 9ನೇ ವಿಧಿಯು ಅಫ್ಘಾನ್ ಸಮಾಜವನ್ನ ಧಾರ್ಮಿಕ ವಿದ್ವಾಂಸರು, ಗಣ್ಯರು, ಮಧ್ಯಮ ವರ್ಗ ಮತ್ತು ಕೆಳವರ್ಗ ಎಂಬ 4 ವರ್ಗಗಳಾಗಿ ವಿಂಗಡಿಸುತ್ತದೆ. ಈ ವ್ಯವಸ್ಥೆಯಲ್ಲಿ ಒಂದೇ ಅಪರಾಧಕ್ಕೆ ಶಿಕ್ಷೆಯನ್ನು ಇನ್ನು ಮುಂದೆ ಪ್ರಾಥಮಿಕವಾಗಿ ಅಪರಾಧದ ಸ್ವರೂಪ ಅಥವಾ ಪರಿಣಾಮದಿಂದ ನಿರ್ಧರಿಸಲಾಗುವುದಿಲ್ಲ, ಬದಲಿಗೆ ಆರೋಪಿಯ ಸಾಮಾಜಿಕ ಸ್ಥಾನಮಾನದಿಂದ ನಿರ್ಧರಿಸಲಾಗುತ್ತದೆ. ಸಂಹಿತೆಯ ಪ್ರಕಾರ ಇಸ್ಲಾಮಿಕ್ ಧಾರ್ಮಿಕ ವಿದ್ವಾಂಸರು ಅಪರಾಧ ಮಾಡಿದರೆ ಶಿಕ್ಷೆಯು ಸಲಹೆಗೆ ಸೀಮಿತವಾಗಿರುತ್ತದೆ. ಅಪರಾಧಿ ಗಣ್ಯ ವರ್ಗಕ್ಕೆ ಸೇರಿದವರಾಗಿದ್ದರೆ ಸಮನ್ಸ್ ಮತ್ತು ಸಲಹೆ, ಮಧ್ಯಮ ವರ್ಗದವರಾಗಿದ್ದರೆ ಜೈಲು ಶಿಕ್ಷೆ. ಆದರೆ ಕೆಳವರ್ಗದ ವ್ಯಕ್ತಿಗಳಿಗೆ ಜೈಲು ಶಿಕ್ಷೆ ಮತ್ತು ದೈಹಿಕ ಶಿಕ್ಷೆ ಎರಡೂ ಇರುತ್ತದೆ. ಗಂಭೀರ ಅಪರಾಧಗಳಿಗೆ ದೈಹಿಕ ಶಿಕ್ಷೆಯನ್ನು ಇಸ್ಲಾಮಿಕ್ ಧರ್ಮಗುರುಗಳು ವಿಧಿಸುತ್ತಾರೆ ವಿನಃ ಜೈಲಾಧಿಕಾರಿಗಳಲ್ಲ. 90 ಪುಟಗಳ ಈ ಹೊಸ ದಂಡ ಸಂಹಿತೆಯು ಹಿಂದಿನ ಯುಎಸ್ ಬೆಂಬಲಿತ ಆಡಳಿತವು ಪರಿಚಯಿಸಿದ 2009ರ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ಕಾನೂನನ್ನು ರದ್ದುಗೊಳಿಸಿದೆ. ಈ ಹೊಸ ಕಾನೂನು ಅಫ್ಘಾನಿಸ್ತಾನದ ಜನರನ್ನು ಆವರಿಸಿಕೊಂಡಿದ್ದು ಅದರ ಬಗ್ಗೆ ಚರ್ಚಿಸುವುದನ್ನು ಅಪರಾಧವೆಂದು ಪರಿಗಣಿಸಬಹುದು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ತಾಲಿಬಾನ್ ಮಹಿಳೆಯರ ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ನಿರ್ಬಂಧಗಳನ್ನು ವಿಧಿಸಿತ್ತು. ಆದರೆ ಈ ಹೊಸ ಕ್ರಿಮಿನಲ್ ಕಾನೂನು ಅವರ ವೈಯಕ್ತಿಕ ಭದ್ರತೆಯನ್ನು ಮತ್ತಷ್ಟು ಕುಗ್ಗಿಸುತ್ತದೆ. ಅಂತಾರಾಷ್ಟ್ರೀಯ ಒತ್ತಡದ ಹೊರತಾಗಿಯೂ ಈ ಕಾನೂನಿನ ಬಗ್ಗೆ ತಾಲಿಬಾನ್ ಇನ್ನೂ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಗಂಡನ ದೌರ್ಜನ್ಯವನ್ನು ವಿವರಿಸಲು ಪತಿ ನ್ಯಾಯಾಲಯಕ್ಕೆ ಬಂದರೆ ತನ್ನ ಗಾಯಗಳನ್ನು ತೋರಿಸಬೇಕು. ಆದರೆ ಅದೇ ದೇಶದಲ್ಲಿ ಮಹಿಳೆ ನ್ಯಾಯಾಧೀಶರ ಮುಂದೆ ಸಂಪೂರ್ಣವಾಗಿ ಬಟ್ಟೆ ಮುಚ್ಚಿಕೊಳ್ಳಬೇಕಾಗುತ್ತದೆ. ತಾನು ಅನುಭವಿಸಿದ ದೌರ್ಜನ್ಯದ ಬಗ್ಗೆ ದೂರು ನೀಡಲು ಮಹಿಳೆ ನ್ಯಾಯಾಲಯಕ್ಕೆ ಹೋಗಲು ಬಯಸಿದರೆ ಅವಳು ಒಬ್ಬಂಟಿಯಾಗಿ ಹೋಗಲು ಸಾಧ್ಯವಿಲ್ಲ. ಕಾನೂನಿನ ಪ್ರಕಾರ ಅವಳು ತನ್ನ ಪತಿ ಅಥವಾ ಪುರುಷ ಸಂಬಂಧಿಯೊಂದಿಗೆ ಹೋಗಬೇಕು. ಈಗ ಪ್ರಶ್ನೆ ಉದ್ಭವಿಸಿದೇನೆಂದರೆ, ಅವಳನ್ನ ಹೊಡೆದ ಪತಿ ತನ್ನ ವಿರುದ್ಧ ಸಾಕ್ಷಿ ಹೇಳಲು ಅವಳನ್ನ ನ್ಯಾಯಾಲಯಕ್ಕೆ ಕರೆದೊಯ್ಯುತ್ತಾನೆಯೇ ಎಂದು ಅನೇಕರು ಈಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ.